ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಶ್ರೀನಿವಾಸ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಅರ್ಲಿ ಮಾರ್ನಿಂಗ್ 5:30. ನಾವು ಆ್ಯಕ್ಚುಲಿ ಬಿಡದಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಒಂದು 3:30ಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಹೊರಡೋಷ್ಟರಲ್ಲಿ 5:30 ಆಯಿತು. ಆ್ಯಕ್ಚುಲಿ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ, ಒಂದು 3 hours ನಿದ್ದೆ ಮಾಡಿರ್ಬೋದು ಅಷ್ಟೇ. ಸೊ ಹಾಗಾಗಿ ವಿಡಿಯೋ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇದು ನೋಡಿ, ಅರ್ಲಿ ಮಾರ್ನಿಂಗ್ ಹೋಗ್ತಾ ಇರೋದು. ನಾವು ಬಿಡದಿಗೆ ಹೋಗ್ತಿದ್ವಿ. ಬಿಡದಿಯಿಂದ ನೆಕ್ಸ್ಟು ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗೋದು. ಆ್ಯಕ್ಚುಲಿ ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಆದರೆ ಟೈಮ್ ಕನ್ವೆ ಆಗಿಲ್ಲ ಅನ್ನೋ ಕಾರಣದಿಂದ ಬಿಡದಿಗೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಹೋಗ್ತಿರೋದು. ಆ್ಯಕ್ಚುಲಿ ನಾವು 3 ಕಾರಲ್ಲಿ ಹೋಗಿದ್ದು, ಒಟ್ಟು 3 ಕಾರಲ್ಲಿ ಹೋಗಿದ್ದು. ಒಂದೊಂದು ಕಾರ್ ಕಂಪ್ಲೀಟ್ ಫುಲ್ ಆಗಿತ್ತು. ಫುಲ್ ಎಂಟೈರ್ ಫ್ಯಾಮಿಲೀಸ್ ಹೋಗಿದ್ವಿ. ಆ್ಯಂಡ್ ಲೈಕ್ ನಾನು, ನಮ್ಮ ದೊಡ್ಡಮ್ಮ ಆ್ಯಂಡ್ ನಮ್ಮ ಮಾಮ ಫ್ಯಾಮಿಲಿ ಆ್ಯಂಡ್ ನನ್ನ ಕಸಿನ್ಸ್ಗಳು ಎಲ್ಲರೂ ಬಂದಿದ್ದರು. ಸೊ ಒಂದು ಒಳ್ಳೆ ಎನ್ವೈರ್ನಮೆಂಟ್, ಅವತ್ತು ಒಂದಿನ ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ. ಇದು ಬಂದು ಮಹದೇಶ್ವರ ಬೆಟ್ಟ. ಅದೇ ಹೇಳ್ದಂಗೆ ನಿದ್ದೆ ಇಲ್ದಿರೋದ್ರಿಂದ ನಾನು ಸರಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಕ್ಯಾಪ್ಚರ್ ಮಾಡಿರೋದ್ರಲ್ಲಿ ದಿ ಬೆಸ್ಟ್ ಯಾವುದೋ ಅದನ್ನು ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಾ, ಪ್ಲೀಸ್ ಕಮೆಂಟಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಗಿತ್ತು ಅನ್ನೋದನ್ನು ತಿಳಿಸಿ. ನಾವು ಆಲ್ಮೋಸ್ಟ್ ರೀಚ್ ಆದಾಗ ಅಲ್ಲಿಗೆ 10:30 ಆಗಿತ್ತು. ಇದೆಲ್ಲ ಅಲ್ಲಲ್ಲಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಮತ್ತು ಅಲ್ಲೆಲ್ಲ ಹರಕೆ ತೀರ್ಸೋಕ್ಕೆ ಬಂದಿರ್ತಾರಲ್ವ, ಅವ್ರದ್ದು ಪೂಜೆಗಳನ್ನ ಮಾಡ್ತಾಯಿದ್ರು. ಸೊ ನಾವು ಅವಾಗ ಅದನ್ನು ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾವು ಮಾಡಿಸಿಲ್ವಲ್ಲ, ಬೇರೆ ಯಾರೋ ಮಾಡಿಸಿದ್ದಾರೆ. ಸೊ ನೋಡಿ, ಖುಷಿ ಪಡೋಣ ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾವು ವೀಕ್ ಡೇಸಲ್ಲಿ ಹೋಗಿದ್ದರೂ ಕೂಡ ಎಷ್ಟು ರಶ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಂದರೆ ತುಂಬ ಹೊತ್ತೇನು ಕಾಯ್ದಿಲ್ಲ, ಬಟ್ ಯೂಶ್ವಲಿ ವೀಕ್ ಡೇಸಲ್ಲಿ ದೇವಸ್ಥಾನಗಳೆಲ್ಲ ಖಾಲಿ ಇರುತ್ತೆ ಅಲ್ವಾ. ಸೊ ನಾವು ಹಂಗೆ ಅಂದ್ಕೊಂಡು ಹೋದ್ವಿ. ಅದಕ್ಕೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಅನ್ಫಾರ್ಚುನೇಟ್ಲಿ ಅವತ್ತು ಕೂಡ ಜನ ತುಂಬ ರಶ್ ಇದ್ದರು. ನಾನು ಮಹದೇಶ್ವರನ ಬೆಟ್ಟಕ್ಕೆ ಆಲ್ಮೋಸ್ಟ್ 8 to 10 years ಆದಮೇಲೆ ಹೋಗ್ತಿರೋದು. ಆ್ಯಂಡ್ ನಾನು ಯಾರಿಗಾರು ಹೇಳಿದ್ರೆ ಬೈತಾರೆ, ನೀನು ಲೈಕ್ ಏನು ಅಷ್ಟು ಹತ್ರ ಇಟ್ಕೊಂಡು ನಿನಗೆ ಹೋಗೋಕ್ಕಾಗಿಲ್ಲ ಅಂತ ಏನಾದರೂ ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಯಾರಿಗೂ ಹೇಳಲ್ಲ. ಸೊ ಯೂಶ್ವಲಿ ಫ್ಯಾಮಿಲಿಯೆಲ್ಲ ಹೊರಗಡೆ ಯೂಶ್ವಲಿ ಎಲ್ಲರೂ ಹೋಗ್ತಿರ್ತಾರೆ, ನಮ್ಮ ಫ್ಯಾಮಿಲಿಲೂ ಹೋಗ್ತಿರ್ತಾರೆ. ಬಟ್ ನಾನು ತುಂಬ ಕಡಿಮೆ ಹೊರಗಡೆ ಎಲ್ಲ ಹೋಗೋದು. ಆ್ಯಂಡ್ ನನಗೆ ಜರ್ನಿ ಅಷ್ಟಾಗಿ ಬರಲ್ಲ. ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋಗಿದ್ದು. ಆ್ಯಂಡ್ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಹೆಂಗೆ ಎಂಜಾಯ್ ಮಾಡಿದ್ರು ಅಂತ ಎಂಟೈರ್ ವೀಡಿಯೋದಲ್ಲಿ ನೀವು ನೋಡ್ತೀರಾ. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಉಲ್ಟಾ ಸೀದಾ ಆಗಿದೆ, ಡೋಂಟ್ ಥಿಂಕ್ ಬ್ಯಾಡ್. ಬಿಕಾಸ್ ಅದು ನಮ್ಮ ಅತ್ತೆ ಆಗ ಕ್ಯಾಪ್ಚರ್ ಮಾಡಿದ್ದು, ಚಿಕ್ಕ ಹುಡುಗ ಅವನು ಕ್ಯಾಪ್ಚರ್ ಮಾಡಿದ್ದು. ಬಿಕಾಸ್ ನಮಗೆಲ್ಲ ನಿದ್ದೆ ಇಲ್ದಿರೋದ್ರಿಂದ ಮೂಡ್ ಸ್ವಿಂಗ್ ಆಗ್ತಿದ್ದರಿಂದ ನಮಗೆ ಸರಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅವ್ನಿಗೆ ಎಷ್ಟಾಗುತ್ತೋ ದಿ ಬೆಸ್ಟ್ ಅಷ್ಟನ್ನು ಮಾಡಿದ್ದಾನೆ. ಸೊ ಇದೇನು ನೋಡ್ತಿದ್ದೀರಾ, ಇದು ಆಚೆಗಡೆ ವ್ಯೂ. ಆಚೆಗಡೆ ನೋಡೋದಕ್ಕೆ ಜನನೇ ಇಲ್ಲ, ಆರಾಮಾಗಿ ಹೋಗಿ ದರ್ಶನ ಬರ್ಬೋದು ಅನಿಸುತ್ತೆ. ಬಟ್ ಜನ ಎಲ್ಲ ಆ್ಯಕ್ಚುಲಾಗಿ ಒಳಗಡೆ ಇದ್ದರು, ಫುಲ್ ರಶ್ ಇತ್ತು. ನಾವು ನಿಂತು ಹೋದ್ವಿ. ಬಿಕಾಸ್ ನೀವು ನೆಕ್ಸ್ಟ್ ಇನ್ನು ಹಿಂಗೆ ಮುಂದೆ ವೀಡಿಯೋನಲ್ಲಿ ನೋಡ್ತೀರಾ ಎಷ್ಟು ರಶ್ ಇತ್ತು ಅಂತ. ಊಟಕ್ಕಂತೂ ಸುಮಾರು ಒಂದು 10-15-20 minutes ಕಾದಿದ್ದೀವಿ. ಬಿಕಾಸ್ ಆಚೆಗಡೆ ನೋಡೋದಕ್ಕೆ ರಶ್ ಇಲ್ಲ ಅನಿಸಿದ್ರು, ಅಲ್ಲಿ ಎಷ್ಟು ಜನ ಇದ್ದರು, ಎಷ್ಟು ಕ್ರೌಡೆಡ್ ಆಗಿತ್ತು ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ನಾನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ತುಂಬ ಟಯರ್ಡ್ ಆಗಿದ್ದರಿಂದ ನನಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸಾರಿ ಫಾರ್ ದಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ವೀಡಿಯೋನ ಆದಷ್ಟು ಕ್ಲೀನಾಗಿ ರೆಕಾರ್ಡ್ ಮಾಡ್ಕೋತೀನಿ. ಆ್ಯಂಡ್ ಕೆಲವೊಂದು ಶಾಪಿಂಗ್ಸ್ ಎಲ್ಲ ಮಾಡ್ಕೊಂಡ್ವಿ, ಅದನ್ನೆಲ್ಲ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ನನ್ನ ಫೋನು ಫುಲ್ ಬ್ಯಾಟ್ರಿ ಡೆಡ್ ಆಗೋಯಿತು. ಅವ್ರ ಫೋನಲ್ಲಿ ಇವ್ರ ಫೋನಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ಎಲ್ಲರ ಹತ್ರ ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಿ ಹಾಕ್ತಿರೋದು. ಸೊ ಹಾಗಾಗಿ ನನ್ನ ಫೋನು ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಇರೋದ್ರಿಂದ ಸರಿಯಾಗಿ
ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಅನಿಸಿ ಇದು ನಮ್ಮ ಎಂಟೈರ್ ಫ್ಯಾಮಿಲಿ, ಯಾಕಂದರೆ ನಾವು ತುಂಬ ಟೈಮ್ನ ಅಲ್ಲಿ ನಿಂತು ಇಲ್ಲಿ ನಿಂತು ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಬಟ್ ಎಂಜಾಯ್ ಮಾಡಿದ್ವಿ, ಫುಲ್ ಒಂದು ಕಂಪ್ಲೀಟ್ ಎಂಜಾಯ್ಮೆಂಟ್ ಪ್ಯಾಕೇಜ್ ಇತ್ತು. ಬಟ್ ಏನಂದರೆ ಟೈಮ್ ತುಂಬ ವೇಸ್ಟ್ ಮಾಡ್ಕೊಂಡ್ವಿ, ಅಲ್ಲಿ ಕೂತು ಇಲ್ಲಿ ಕೂತು ಅಲ್ಲಿ ಓಡಾಡಿ ಇಲ್ಲಿ ಓಡಾಡಿ. ಯೂಶ್ವಲಿ ಮಕ್ಳನ್ನ ಕರ್ಕೊಂಡು ಅಂದರೆ ಗೊತ್ತಿರುತ್ತಲ್ಲ ಹೆಂಗಿರುತ್ತೆ ಸಿಚುವೇಶನ್ಸ್ ಅಂತ. ಮುಂದೆ ನೋಡ್ತೀರ ಅವ್ರ ತರಲೆ ತುಂಟಾಟಗಳನ್ನ ಹೇಗೆ ಮಾಡಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಸೊ ಇವಳು ನನ್ನ ಕಝಿನ್ನು ಕಾವ್ಯ, ದೊಡ್ಡಮ್ಮನ ಮಗಳು. ಸೊ ನನಗೆ ನಮ್ಮ ಅಕ್ಕನಿಗಿನ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇವಳು. ಅಂದರೆ ನಾವು ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವೆಲ್ಲ ಶೇರ್ ಮಾಡ್ಕೋತಿರ್ತೀವಿ ಆ್ಯಂಡ್ ಲೈಕ್ ಗುಡ್ ಅಂತ ಅನಿಸುತ್ತೆ. ಅಂದರೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಅವಳು ವ್ಲಾಗಲ್ಲಿ ಬರಲ್ಲ ಅಂತ ಹೇಳ್ತಿರ್ತಾಳೆ. ಸೊ ಹಂಗೆ ಹಿಂಗೆ ಸ್ವಲ್ಪ ಮಿಡಲಲ್ಲಿ ಕ್ಯಾಪ್ಚರ್ ಆಗಿದೆ ಇದು. ಇದು ಸ್ಟ್ರೇಟ್ ಡೈರೆಕ್ಷನ್ ಏನಿದೆ ಅಲ್ಲಿ ಆನೆ ಇರುತ್ತಂತೆ ಯಾವಾಗ್ಲೂ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ರು. ಅವತ್ತು ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮಲ್ಲಿ ಆನೆ ಇರಲಿಲ್ಲ. ಒಬ್ಬರು ಅಂದರು ಕಾಡಿಗೆ ಹುಲ್ಲು ತಿನ್ನೋಕ್ಕೆ ಮೇಯಕ್ಕೆ ಹೋಗಿದೆ ಅಂತ ಹೇಳಿದ್ರು. ಇನ್ನೊಬ್ಬರು ಸ್ನಾನಕ್ಕೆ ಹೋಗಿದೆ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅವತ್ತು ಆನೆ ನೋಡ್ಲಿಕ್ಕೆ ಸಿಗಲಿಲ್ಲ. ಸೊ ಮಕ್ಕಳೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ರು, ಬಿಕಾಸ್ ಲೈವಾಗೆ ಆನೆ ನೋಡೋದಂದರೆ ಎಲ್ಲರಿಗೂ ಥ್ರಿಲ್ಲಿಂಗ್ ಅಲ್ವಾ, ಅದರಲ್ಲೂ ಸ್ಪೆಷಲಿ ಮಕ್ಕಳಿಗೆ ಅದೊಂಥರ ಸಮಥಿಂಗ್ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಬಟ್ ಅವತ್ತು ಆನೆ ಇರಲಿಲ್ಲ. ಸೊ ಅದಕ್ಕೆ ಇಟ್ಸ್ ಓಕೆ ಅಂದ್ಬಿಟ್ಟು ನೋಡೋಣ ಬೆಟಲಾಗಿ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಎಲ್ಲರೂ ಹೊರಟ್ವಿ. ಇದು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಅದೇ ಹೇಳ್ದಾಗೆ ಕ್ಲಿಪ್ಪಿಂಗ್ಸ್ಗಳು ಒಬ್ಬೊಬ್ರ ಹತ್ರ ಒಂದೊಂದು ಇದ್ದಿದ್ರಿ ಅಂತ ಎಲ್ಲರ ಹತ್ರ ಶೇರ್ ಮಾಡ್ಕೊಂಡಿರೋದ್ರಿಂದ ಸೊ ಅಲ್ಲಿ ಇಲ್ಲಿ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ಅದರ್ವೈಸ್ ವಿಡಿಯೋ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ನನ್ನ ಪ್ರಕಾರ. ಸೊ ಎಂಜಾಯ್ ಮಾಡಿ ವಿಡಿಯೋನ. ಆ್ಯಂಡ್ ಮಕ್ಕಳು ನೆಕ್ಸ್ಟು ಏನು ಮಾಡ್ತಾರೆ ನೋಡಿ, ಅಲ್ಲಿ ದೇವಸ್ಥಾನದಲ್ಲಿ ಅವ್ರ ಕತೆ ಏನು ಹೆಂಗೆ ಅನ್ನೋದು ನೀವು ನೆಕ್ಸ್ಟ್ ನೋಡ್ತೀರಾ.
ಹಾಗೆ ಹೇಳಿದಾಗೆ ಆಚೆಗಡೆ ಜನ ಇರಲಿಲ್ಲ. ಜನ ನೋಡಿ ಎಲ್ಲ ಇಲ್ಲಿದ್ದಾರೆ, ಎಷ್ಟು ಕ್ಯೂ ಇದೆ, ಎಷ್ಟು ಲಾಂಗ್ ಕ್ಯೂ ಇದೆ ನೋಡಿ. ಬಟ್ ಅಂದರೆ ಜಾಸ್ತಿ ಬೇಗ ಬೇಗ ಮೂವ್ ಆಗ್ತಿದ್ರು ಜನ. ತುಂಬ ಹೊತ್ತು ನಿಂತಿರೋ ಥರ ಅಥವಾ ಟೈಮ್ನ ತುಂಬ ತೊಗೊಳ್ಳೋ ಥರ ಏನೂ ಆಗಲಿಲ್ಲ. ಅಂದರೆ ಜನ ಮೂವ್ ಆಗ್ತಿದ್ರು, ಒಂದು 2 ಮಿನಿಟ್ಸ್ ನಿಂತು ಮುಂದೆ ಮೂವ್ ಆಗ್ತಿದ್ರು. ಸೊ ಹಾಗಾಗಿ ತುಂಬ ಸ್ಟ್ರೇನ್ ಅಂತ ಏನೂ ಅನಿಸ್ಲಿಲ್ಲ. ಆ್ಯಂಡ್ ಮೋರೋವರ್ ಸೆಕೆಗಾಲ ಅಲ್ಲ, ಬೇಸಿಗೆ ಏನಾದರೂ ಆಗಿದ್ದಿದ್ರೆ ಡೆಫಿನೆಟ್ಲಿ ಆಗ್ತಿರ್ಲಿಲ್ಲ ಅಲ್ಲಿರೋದಕ್ಕೆ. ನಾವು ಬೇರೆ ಸೀರೆ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ. ಎಲ್ಲರೂ ಪ್ಲ್ಯಾನ್ ಮಾಡಿ ಸೀರೆ ಹಾಕ್ಕೊಂಡು ಹೋಗಿದ್ವಿ. ಅಂದರೆ ಮೇಂಟೈನ್ ಮಾಡೋದು, ಹೋಲ್ ಡೇ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅರೌಂಡ್ 18 to 16 hours ಮೇಂಟೈನ್ ಮಾಡಿದ್ವಿ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರಿಗಾದರೆ ಅದೇನು ಅನಿಸಲ್ಲ. ನಮಗಾದರೆ ನಾವು ಅವಾಗವಾಗ ಅಕೇಶ್ನಲಿ ಯೂಸ್ ಮಾಡೋದ್ರಿಂದ ಸ್ಯಾರೀಸ್ನ. ಸೊ ಹೋಲ್ ಡೇ ಮೇಂಟೈನ್ ಮಾಡೋದು ಇಟ್ಸ್ ಇಲ್ಲಿ ಹಾರಿಬಲ್ ಕೆಲಸ. ಸೊ ನೋಡಿ ಹೇಗೆ ಮೂವ್ ಆಗ್ತಿದ್ದಾರೆ ಜನ. ಆ್ಯಂಡ್ ಇಟ್ಸ್ ಎಂಟೈರ್ ಮೈ ಫ್ಯಾಮಿಲಿ. ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಆ್ಯಂಡ್ ಡ್ಯೂ ಟು ಸಮ್ ಇಶ್ಯೂಸ್ ಅವ್ರು ಬರೋಕ್ಕಾಗಲಿಲ್ಲ ಅಷ್ಟೇ. ನೋಡಿ ಅದು ಕ್ಯಾಪ್ಚರ್ ಮಾಡ್ಕೊಂಡಿರೋದು ಹಾಗಾಗಿದೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಎಂಟೈರ್ ಫ್ಯಾಮಿಲಿ ಎಲ್ಲಾದರೂ ಹೊರಗಡೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ಆ್ಯಕ್ಚುಲಿ ಊಟ ಮಾಡಿದ್ದು ನಾವು ಬ್ರೇಕ್ಫಾಸ್ಟ್ ಮಾಡಿದ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು. ಅದೊಂಥರ ಕಲ್ಯಾಣಿ ಹತ್ರ ನಮಗೊಂದು ಸ್ಪಾಟ್ ಸಿಕ್ಕಿತ್ತು ಆನ್ ದ ವೇ ಹೋಗಬೇಕಾದ್ರೆ. ಹನೂರಿಂದ ಬಿಟ್ಟು ಮುಂದೆ ಹೋಗಬೇಕಾದ್ರೆ ಅಲ್ಲಿ ಸ್ಪಾಟ್ ಸಿಕ್ಕಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ದು ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ನೋಡಿ ನಮ್ಮ ಮನೆ ಮಕ್ಕಳು ಉರುಳು ಸೇವೆ ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಅವ್ರಿಗೆ ಏನಕ್ಕೆ ಐಡಿಯಾ ಬಂತು ಅಂದರೆ, ಪಾಪ ಅವ್ರವ್ರ ಹರಕೆಗಳನ್ನ ಹೊತ್ಕೊಂಡಿರ್ತಾರೆ. ಅವರು ದೇವಸ್ಥಾನ ಸುತ್ತ ಹರಕೆ ತೀರಿಸ್ಕೊಳ್ಳೋದಕ್ಕೆ ಉರುಳು ಸೇವೆ ಮಾಡ್ತಿರ್ತಾರೆ. ನಮ್ಮ ಮನೆ ತರಲೆ ಹುಡುಗರು ಸುಮ್ಮನೆ ಇರಬೇಕಲ್ಲ, ಅವ್ರಿಗೊಂಥರ ಏನೋ ಕ್ಯೂರಿಯಾಸಿಟಿ, ಏನೋ ಮಾಡ್ತಿದ್ರೆ ನಾವು ಹಂಗೆ ಮಾಡೋಣ, ಅದು ನೋಡೋಕ್ಕೆ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಎಲ್ಲ ಮಕ್ಕಳು ಶುರು ಮಾಡಿಕೊಂಡ್ರು. ನೋಡಿ ಹೆಂಗೆ ಉರುಳು ಸೇವೆ ಮಾಡ್ತಾಯಿದ್ದಾರೆ, ಅದೊಂಥರ ಮಕ್ಳಿಗೆ ಫನ್ನು. ಬಟ್ ಇದನ್ನು ಯಾರೂ ರಿಸ್ಟ್ರಿಕ್ಟ್ ಮಾಡಿಲ್ಲ. ಆರಾಮಾಗಿ ಆಡಲಿ ಬಿಡೋ, ಅವ್ರಿಗೆ ಹೆಂಗೆ ಅನಿಸುತ್ತೋ ಹಂಗಿರಲಿ, ಕುಣೀಲಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಅಂದ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉರುಳು ಸೇವೆ ಮಾಡ್ತಿದ್ದಾರೆ. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವ್ರು ಸೇವೆ ಮಾಡ್ತಾಯಿದ್ದಾರೆ. ನೋಡೋದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಇದು ಎಂಟರ್ ಆಗಬೇಕಾದ್ರೆ, ಒಳಗಡೆ ದೇವಸ್ಥಾನಕ್ಕೆ ಎಂಟರ್ ಆಗಬೇಕಾದ್ರೆ ತೊಗೊಂಡಿರೋ ವೀಡಿಯೋ. ಆ್ಯಂಡ್ ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಅಫ್ಕೋರ್ಸ್ ಗೊತ್ತಿರುತ್ತಲ್ವ, ದೇವ್ರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ವಿ, ಬಟ್ ಯಾರ ಫೋನಲ್ಲೂ ಕ್ಯಾಪ್ಚರ್ ಆಗಲಿಲ್ಲ. ಸೊ ಅದೇ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ವೀಡಿಯೋ ಹಿಂಗೆ ಇಟ್ಕೋ, ಚೆನ್ನಾಗಿ ಬರುತ್ತೆ, ಸ್ಟ್ರೇಟ್ ಮಾಡು ಅಂತ. ಸೊ ನನ್ನ ವೀಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.